ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನಕ್ಕೆ ಒಂದ್ ಕಡೆ ಅಲ್ಲಿನ ಭಯೋತ್ಪಾದಕರು ವಧೆ ಕೊಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಭಾರತ ಒಂದೇ ಸಮಕ್ಕೆ ಕಪಾಳಕ್ಕೆ ಹೊಡಿತಾ ಇದೆ, ಮತ್ತೊಂದ್ ಕಡೆ ಪ್ರಕೃತಿ ಕೂಡ ಅಲ್ಲಿ ಮುನಿದು ಕೂತಿದೆ. ಅಲ್ಲಿ ಹೆಚ್ಚಾಗ್ತಾ ಇರೋ ಪ್ರವಾಹಗಳು 10ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ತಗೊಂಡಿದ್ರೆ, ಖೈಬರ್ ಭಾಗದಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಲಿ ಪಾಕಿಸ್ತಾನದ 13 ಸೈನಿಕರು ಸಾವಿಗೀಡಾಗಿದ್ದಾರೆ. ಹಾಗೆ 10 ಮಂದಿ ಸೈನಿಕರು ಮತ್ತು 19 ಮಂದಿ ನಾಗರಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈ ದಾಳಿ ಟಿಟಿಪಿ ಅಂದ್ರೆ ತೆಹರಿಕಿ ತಾಲಿಬಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಸಿಂಧೂ ನದಿಯ ನೀರಿನ ವಿವಾದವನ್ನ ಅಂತಾರಾಷ್ಟ್ರೀಯ ವೇದಿಕೆಗಳಿಗೆ ತಗೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ದು ಪಾಕಿಸ್ತಾನಕ್ಕೆ ಭಾರತ ಒಂದು ಶಾಕ್ ಅನ್ನು ಕೊಟ್ಟಿದೆ. ಕಿಶನ್ ಗಂಗಾ ಹಾಗೂ ರಾಟಲ್ ಡ್ಯಾಮ್ಗಳ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಭಾರತ ಹೇಳಿದೆ. ಅಷ್ಟೇ ಅಲ್ಲದೆ ಅದು ಇಲ್ಲೀಗಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್, ಹೀಗಾಗಿ ಅದು ಏನೇ ಹೇಳಿದ್ರು ಅದಕ್ಕೆ ನಮ್ಮ ಮಾನ್ಯತೆ ಇರೋದಿಲ್ಲ ಅಂತ ಕೂಡ ಭಾರತ ತಿಳಿಸಿದೆ. ಈ ಮಧ್ಯೆ ಪಾಕಿಸ್ತಾನದಲ್ಲಿ ಇನ್ನೂ ಒಬ್ಬ ಎಲ್ಇಟಿ ಉಗ್ರನನ್ನ ನಿಮ್ಮ ಪ್ರೀತಿಯ ಅಪರಿಚಿತರು ಹೊಡೆದು ಕೆಡವಿರೋ ಸುದ್ದಿಗಳು ಬರ್ತಾ ಇವೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಅಪ್ಡೇಟ್ಸ್ ಏನು, ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನ ಮಾಡಿರ್ತೀರಿ. ಆದ್ರೆ ಅವುಗಳನ್ನ ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಜುಲೈ ತಿಂಗಳ 4, 5 ಮತ್ತು 6ನೇ ತಾರೀಕು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಸಿಂಧೂ ನದಿಯ ಒಪ್ಪಂದ ಮತ್ತು ಅದನ್ನು ಭಾರತ ಅಮಾನತ್ತಲ್ಲಿಟ್ಟಿರುವುದು ನಿಮಗೆ ಗೊತ್ತಿದೆ. ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದ ಅನ್ನೋದು ಒಟ್ಟು 6 ನದಿಗಳ ನೀರಿಗೆ ಸಂಬಂಧಿಸಿದಂತೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ 1960ರಲ್ಲಿ ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ನಡೆದಿದ್ದ ಒಂದು ಒಪ್ಪಂದ. ಅವತ್ತು ಆ ಒಪ್ಪಂದವನ್ನು ಮಾಡಿಕೊಳ್ಳುವ ಮೂಲಕ ಭಾರತಕ್ಕೆ ಅನ್ಯಾಯ ಆಯಿತು ಅನ್ನೋದು ನಿಜ. ಆದರೆ ಆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭಗಳಲ್ಲಿನ ಪರಿಸ್ಥಿತಿಗಳು ಮತ್ತು ಒತ್ತಡಗಳು ಹೇಗಿದ್ವೋ ನಮಗೆ ಗೊತ್ತಿಲ್ಲ. ಅಂತೂ ಅವತ್ತು ಭಾರತ ಒಪ್ಪಂದಕ್ಕೆ ಸಹಿ ಹಾಕ್ತು. ಅದರ ಪ್ರಕಾರ ಸಿಂಧೂ ನದಿಯ 80% ನೀರು ಪಾಕಿಸ್ತಾನದ ಪಾಲಾಯಿತು, 20% ಮಾತ್ರ ಭಾರತಕ್ಕೆ ಉಳಿಯೋ ಹಾಗಾಯಿತು. ಇಲ್ಲಿ ಸಿಂಧೂ, ಝೇಲಂ ಹಾಗೂ ಚೆನಾಬ್ ನದಿಗಳ ನೀರು ಅಂದ್ರೆ ಪಶ್ಚಿಮಕ್ಕೆ ಹರಿಯುವ 3 ನದಿಗಳ ನೀರನ್ನ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಬಿಟ್ಟುಕೊಡೋದು, ಹಾಗೆ ರಾವಿ, ಬಿಯಾಸ್ ಹಾಗೂ ಸಟ್ಲೇಜ್ ನದಿಗಳ ನೀರನ್ನ ಸಂಪೂರ್ಣವಾಗಿ ಭಾರತ ಬಳಕೆ ಮಾಡ್ಕೋಬೇಕು ಅನ್ನೋದು ಆ ಒಪ್ಪಂದ. ಹಾಗೆ ಪಾಕಿಸ್ತಾನಕ್ಕೆ ಕೊಡಲಾದ ಸಿಂಧೂ, ಝೇಲಂ ಮತ್ತು ಚೆನಾಬ್ ನದಿಗಳ ನೀರನ್ನ ಭಾರತ ತಡೆಯೋ ಹಾಗಿಲ್ಲ, ನೀರಾವರಿಗೆ, ಕುಡಿಯುವ ನೀರಿನ ಯೋಜನೆಗಳಿಗೆ ಅದನ್ನು ಬಳಸೋ ಹಾಗಿಲ್ಲ ಮತ್ತು ಬೇರೆ ಕಡೆಗೆ ಡೈವರ್ಟ್ ಮಾಡೋ ಹಾಗೆ ಕೂಡ ಇಲ್ಲ. ಆದರೆ ಆ ನೀರನ್ನು ಬಳಸಿಕೊಂಡು ವಿದ್ಯುತ್ ತಯಾರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದಕ್ಕೆ ಬೇಕಾದ ಹಾಗೆ ನದಿಗಳ ಮೇಲೆ ರನ್ ಆಫ್ ದ ರಿವರ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ಕೋಬಹುದು ಅಂತ ಆ ಒಪ್ಪಂದ ಹೇಳ್ತಾ ಇತ್ತು. ಹೀಗಾಗಿ ಭಾರತ ಝೇಲಂ ನದಿ ಮೇಲೆ ಕಿಶನ್ ಗಂಗಾ ಪ್ರಾಜೆಕ್ಟು ಹಾಗೂ ಚೀನಾಬ್ ನದಿಯ ಮೇಲೆ ರಾಟೆಲ್ ಪ್ರಾಜೆಕ್ಟ್ ಅನ್ನು ಶುರು ಮಾಡ್ತು. ಇಷ್ಟಾಗ್ತಿದ್ದಂತೆ ಅದಕ್ಕೆ ಪಾಕಿಸ್ತಾನದ ತಕರಾರು ಶುರುವಾಯಿತು. ಅದನ್ನವರು ವಿಶ್ವ ಬ್ಯಾಂಕಿನವರೆಗೆ ತಗೊಂಡು ಹೋದ್ರು. ಸಿಂಧೂ ನದಿಯ ಒಪ್ಪಂದವನ್ನು ಭಾರತ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು. ಇಂಥ ವಿವಾದಗಳು ಬಂದಾಗ ಏನು ಮಾಡಬೇಕು ಅನ್ನೋದು ಕೂಡ ಆ ಒಪ್ಪಂದದಲ್ಲಿತ್ತು. 2 ದೇಶಗಳ ನಡುವೆ ಏನೇ ಸಮಸ್ಯೆ ಉಂಟಾದರೂ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಅದನ್ನು ಬಗೆಹರಿಸ್ಕೋಬೇಕು. ಅಲ್ಲಿ ಒಮ್ಮತ ಸಾಧ್ಯ ಆಗಲಿಲ್ಲ ಅಂದರೆ ನ್ಯೂಟ್ರಲ್ ಕಮಿಟಿಯ ಮುಂದೆ ಅದನ್ನು ತಗೊಂಡು ಹೋಗಬೇಕು. ಅಲ್ಲೂ ಬಗೆಹರಿಲಿಲ್ಲ ಅಂದರೆ ಆಗ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಆಗಬೇಕು ಅನ್ನುತ್ತೆ ಒಪ್ಪಂದ. ಆದರೆ ಪಾಕಿಸ್ತಾನ ಮೊದಲ 2 ಬಿಟ್ಟು ನೇರವಾಗಿ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಬೇಕು ಅಂತ ಅರ್ಜಿ ಸಲ್ಲಿಸಿತು. ಇದು ಒಪ್ಪಂದಕ್ಕೆ ವಿರುದ್ಧವಾಗಿತ್ತು. ಹೀಗಾಗಿ ನ್ಯೂಟ್ರಲ್ ಕಮಿಟಿಯ ರಚನೆ ಆಗಲಿ ಅಂತ ಭಾರತ ಕೇಳ್ತು. ಅಷ್ಟರಲ್ಲಿ ಪಾಕಿಸ್ತಾನ ತಾನೇ ಏಕಪಕ್ಷೀಯವಾಗಿ ಒಂದು ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅನ್ನ ರಚನೆ ಮಾಡಿಸ್ಕೊಳ್ತು. ಅಲ್ಲಿ ಭಾರತದ ಅಭಿಪ್ರಾಯಗಳಿಗೆ ಗೌರವ ಸಿಗಲಿಲ್ಲ, ಭಾರತದ ಪಾತ್ರ ಮತ್ತು ಅನುಮತಿ ಎರಡೂ ಇರಲಿಲ್ಲ. ಹೀಗಾಗಿ ಭಾರತ ಆರ್ಬಿಟ್ರೇಷನ್ ಅನ್ನೋದು ಇಲ್ಲೀಗಲ್ ಅಂತ ಹೇಳ್ತು. ಆ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಭಾರತ 2 ಬಾರಿ ನೋಟಿಸ್ ಅನ್ನು ಕೂಡ ಕೊಡ್ತು. ಅಷ್ಟರಲ್ಲೇ ಪೆಹಲ್ಗಾಮ್ ದಾಳಿ ಆಯಿತು. ರಕ್ತ ಮತ್ತು ನೀರು ಒಂದೇ ಬಾರಿ ಹರಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ಭಾರತ ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದವನ್ನೇ ಅಮಾನತ್ತಲ್ಲಿಡ್ತು.
ಈ ಮಧ್ಯೆ ಕಿಶನ್ ಗಂಗಾ ಹಾಗೂ ರಾಟೆಲ್ ಪ್ರಾಜೆಕ್ಟ್ಗಳ ವಿಷಯದಲ್ಲಿ ನಾವು ಎರಡೂ ಪಕ್ಷಗಳ ವಾದ ಕೇಳೋದಕ್ಕೆ ಸಿದ್ಧ ಇದ್ದೀವಿ ಅಂತ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಹೇಳಿದೆ. ಅದನ್ನ ಭಾರತ ನೇರವಾಗಿ ತಿರಸ್ಕರಿಸಿದೆ. ಇಲ್ಲಿ ರಚನೆ ಮಾಡಿಕೊಂಡಿರುವುದು ಇಲ್ಲಿಗಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್, ಹೀಗಾಗಿ ಅದರ ಯಾವ ಮಾತಿಗೂ ನಾವು ಕಿಮ್ಮತ್ತನ್ನು ಕೊಡೋದಿಲ್ಲ ಅಂತ ಹೇಳಿರೋ ಭಾರತ ಪಾಕಿಸ್ತಾನ ಉಗ್ರವಾದವನ್ನು ಬೆಂಬಲಿಸ್ತಾ ಇದೆ ಅನ್ನೋ ಕಾರಣಕ್ಕೇನೆ ನಾವು ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತಲ್ಲಿಟ್ಟಿದ್ದೀವಿ. ಒಪ್ಪಂದನೇ ಇಲ್ಲ ಅಂದಮೇಲೆ ಆ ಒಪ್ಪಂದದಲ್ಲಿರೋ ದ್ವಿಪಕ್ಷೀಯ ಮಾತುಕತೆ ಆಗಲಿ, ನ್ಯೂಟ್ರಲ್ ಕಮಿಟಿ ಆಗಲಿ, ಆರ್ಬಿಟ್ರೇಷನ್ ಆಗಲಿ, ಇದು ಯಾವುದೂ ಕೂಡ ಇರೋದಿಲ್ಲ. ಇನ್ನು ಭಯೋತ್ಪಾದನೆಯನ್ನು ಪಾಕಿಸ್ತಾನ ಸಂಪೂರ್ಣವಾಗಿ ನಿಲ್ಲಿಸಿದ ದಿನ ಆ ಒಪ್ಪಂದ ಮತ್ತೆ ಚಾಲ್ತಿಗೆ ಬರುತ್ತೆ. ಸದ್ಯಕ್ಕೆ ಜಗತ್ತಿನ ಗಮನವನ್ನು ಭಯೋತ್ಪಾದನೆಯ ಕಡೆಯಿಂದ ಬೇರೆ ಕಡೆಗೆ ಸೆಳೆಯೋದಕ್ಕೆ ಪಾಕಿಸ್ತಾನ ಇಂಥದ್ದೊಂದು ಡ್ರಾಮಾಬಾಜಿ ಮಾಡ್ತಾ ಇದೆ ಅಂತ ಭಾರತ ಇಲ್ಲಿ ತಿಳಿಸಿದೆ. ಗೆಳೆಯರೆ, ಇಲ್ಲಿ ಸಿಂಧೂ ನದಿಯ ನೀರನ್ನ ಭಾರತ ನಿಲ್ಲಿಸಿದ್ರೆ ನಾವು ಭಾರತದ ರಕ್ತವನ್ನ ಹರಿಸ್ತೀವಿ, ಅವರ ಉಸಿರು ನಿಲ್ಲಿಸ್ತೀವಿ ಅಂತೆಲ್ಲ ಪಾಕಿಸ್ತಾನ ಹೇಳ್ತಾ ಹೋಗ್ತಾ ಇತ್ತು. ಅಲ್ಲಿನ ಮಾಜಿ ವಿದೇಶಾಂಗ ಸಚಿವ ಬಿಲಿ ರಾಣಿ ಮೊನ್ನೆ ಸಿಂಧೂ ನದಿಯ ನೀರಿಗಾಗಿ ನಾವು ಯುದ್ಧ ಮಾಡ್ತೀವಿ, 6 ನದಿಗಳನ್ನು ವಶಪಡಿಸ್ಕೊಂಡು ಬಿಡ್ತೀವಿ ಅಂತ ನುಲಿತಾ ಉಲಿದದ್ದನ್ನು ಕೇಳಿ ಭಾರತಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಸಿಟ್ಟು ಮಾಡ್ಕೊಂಡು ಬಿಡ್ತೋ ಏನೋ. ಅಲ್ಲಿಗ ಭಾರಿ ಮಳೆ, ಅದರಿಂದ ಪ್ರವಾಹಗಳು ಹೆಚ್ಚಾಗ್ತಾ ಇವೆ. ಸ್ವಾತ್ ನದಿ ತುಂಬಿ ಹರಿತಾ ಇದೆ. ಅಲ್ಲಿನ ಪ್ರವಾಹಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 1,500ಕ್ಕೂ ಹೆಚ್ಚು ಮಂದಿಯನ್ನ ಪ್ರವಾಹದ ಸ್ಥಳದಿಂದ ಕಾಪಾಡೋ ಪ್ರಯತ್ನವನ್ನು ಮಾಡಲಾಗಿದೆ. ಗೆಳೆಯರೆ, ನಮ್ಮ ಶತ್ರು ದೇಶ ಆದರೂ ಕೂಡ ಹೀಗೆ ಪ್ರಾಕೃತಿಕ ವಿಕೋಪಗಳಿಂದ ಜನಸಾಮಾನ್ಯರು ಸಾಯಬಾರದು. ಅಲ್ಲಿ ನದಿಯ ಪ್ರವಾಹದ ನಡುವೆ ಸಿಲುಕಿಕೊಂಡವರು ಸಹಾಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದ ದೃಶ್ಯ ಆಯ್ತಲ್ಲ, ಅದು ನಿಜಕ್ಕೂ ಹೃದಯ ವಿದ್ರಾವಕ ದೃಶ್ಯ. ಶತ್ರುಗಳಿಗೂ ನಾವು ಅಂಥ ಕೆಟ್ಟದ್ದನ್ನು ಬಯಸಬಾರದು. ಅಂಥ ಪ್ರವಾಹಗಳು ಪಾಕಿಸ್ತಾನದಲ್ಲಿ ಉಂಟಾಗ್ತಾ ಇವೆ. ಆದರೆ ಅಲ್ಲಿನ ಆಡಳಿತಗಾರರಿಗೆ ಇದು ಒಂದು ಆದಾಯದ ಮೂಲ ಆಗುತ್ತೆ. ಈಗ ಪ್ರವಾಹ, ಅದರಿಂದ ಉಂಟಾದ ನಷ್ಟದ ಕತೆ ಹೇಳ್ಕೊಂಡೆ ನಾನಾ ದೇಶಗಳಲ್ಲಿ ಭಿಕ್ಷೆ ಎತ್ತೋದಕ್ಕೆ ಇದೊಂದು ಅವಕಾಶ ಆಗುತ್ತೆ ಅನ್ನೋದು ನಿಜಕ್ಕೂ ದುಃಖದ ಸಂಗತಿ. ಇನ್ನು ಪಾಕಿಸ್ತಾನದ ನಾಯಕರು ಸಿಂಧೂ ನದಿಗೆ ಸಂಬಂಧಿಸಿದ ಹಾಗೆ ಭಯೋತ್ಪಾದಕರ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ? ರಕ್ತ ಹರಿಸ್ತೀವಿ, ಉಸಿರು ನಿಲ್ಲಿಸ್ತೀವಿ, ಹೀಗೆಲ್ಲ. ಅಲ್ಲಿ ಪಾಕಿಸ್ತಾನದ ಖೈಬರಲ್ಲಿ ಟಿಟಿಪಿ ಉಗ್ರರು ರಕ್ತ ಹರಿಸುವ ಕೆಲಸವನ್ನ ಮತ್ತೆ ಶುರು ಮಾಡಿಕೊಂಡಿದ್ದಾರೆ. ಆದರೆ ಹರಿತಿರೋದು ಪಾಕಿಸ್ತಾನಿ ಸೈನಿಕರ ರಕ್ತ. ಶುಕ್ರವಾರ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದ ನಾರ್ತ್ ವಜೀರಿಸ್ತಾನದಲ್ಲಿ ಸೈನಿಕರಿದ್ದ ಕಾನ್ವಾಯ್ ಒಂದಕ್ಕೆ ಸ್ಫೋಟಕಗಳನ್ನು ತುಂಬಿದ್ದ ವಾಹನವೊಂದನ್ನು ನುಗ್ಗಿಸಿ ಫಿದಾ ಎನ್ನೊಬ್ಬ ತಾನು ಸ್ಫೋಟಿಸಿಕೊಳ್ಳುವುದರ ಜೊತೆ ಆ ಇಡೀ ವಾಹನಗಳನ್ನು ಸ್ಫೋಟಿಸಿದ್ದಾನೆ. ಆ ದಾಳಿ ಮತ್ತು ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದ್ರೆ ಸೇನಾ ವಾಹನಗಳಲ್ಲಿದ್ದ ಸುಮಾರು 13 ಸೈನಿಕರು ಅಲ್ಲೇ ಸಾವಿಗೀಡಾಗಿದ್ದಾರೆ. ಇನ್ನು 10ಕ್ಕೂ ಹೆಚ್ಚು ಮಂದಿ ಸೈನಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರಲ್ಲಿ ಸಾಕಷ್ಟು ಮಂದಿ ಬದುಕುಳಿಯೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಮನೆಗಳು ಕೂಡ ಡ್ಯಾಮೇಜ್ ಆಗಿವೆ. ಸುಮಾರು 19ಕ್ಕೂ ಹೆಚ್ಚು ನಾಗರಿಕರು ಕೂಡ ಅಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಗೆಳೆಯರೆ, ಇಲ್ಲಿ ಹೀಗೆ ಸೇನಾ ವಾಹನಗಳು ಬರುವ ದಾರಿಯಲ್ಲಿ ಸ್ಫೋಟಕಗಳನ್ನು ತುಂಬಿದ ವಾಹನಗಳನ್ನು ನುಗ್ಗಿಸಿ ಸೈನಿಕರನ್ನ ಕೊಲ್ಲೋ ಪದ್ಧತಿಯನ್ನು ಪರಿಚಯ ಮಾಡಿದ್ಯಾರು? ಇದೇ ಪಾಕಿಸ್ತಾನ ಅಲ್ವೇ? ನಾವು ಪುಲ್ವಾಮಾದಲ್ಲಿ ನಡೆದ ಆ ಘೋರ ದುರಂತವನ್ನ ಯಾವತ್ತಿಗಾದ್ರೂ ಮರೆಯೋದಿಕ್ಕೆ ಸಾಧ್ಯ ಆಗತ್ತಾ? ಅವತ್ತು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಏನನ್ನ ಮಾಡಿ ತೋರಿಸ್ತೋ ಅದು ಈಗ ಪಾಕಿಸ್ತಾನದಲ್ಲಿ ತಿಂಗಳಿಗೆ 1-2 ಬಾರಿ ಆಗ್ತಾ ಇದೆ. ಅಲ್ಲಿನ ಸೇನಾ ವಾಹನಗಳ ಮೇಲೆ ಇಂಥ ಫಿದಾಯಿನ್ ದಾಳಿಗಳು ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗ್ತಾ ಇವೆ. ಇದನ್ನೇ ಅಲ್ವಾ ಕರ್ಮಫಲ ಅಂತ ಕರೆಯೋದು. ಈಗ ಪಾಕಿಸ್ತಾನ ಅದನ್ನ ಅನುಭವಿಸ್ತಾ ಇದೆ. ಇನ್ನಲ್ಲಿ ಇಷ್ಟೆಲ್ಲ ಆಗ್ತಾ ಇದೆಯಾ? ಅದರ ನಡುವೆ ನಮ್ಮ ಪ್ರೀತಿಯ ಅಪರಿಚಿತ ಬಂದೂಕುಧಾರಿಗಳು ಅಲ್ಲಿನ ಲಷ್ಕರ್ ಉಗ್ರನೊಬ್ಬನಿಗೆ ಹೂರ್ ಯಾತ್ರೆಯ ಸೌಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅವನು ಭಾರತಕ್ಕೆ ತುಂಬಾ ಬೇಕಾದವನಾಗಿದ್ದ, ಲಷ್ಕರ್ನ ಉಗ್ರನಾಗಿದ್ದ, ರಿಕ್ರೂಟ್ಮೆಂಟ್ ಅನ್ನ ನೋಡ್ಕೊಳ್ತಾ ಇದ್ದ ಅನ್ನೋ ಮಾಹಿತಿ ಬರ್ತಾ ಇದೆ. ಇದರ ಬಗ್ಗೆ ಇನ್ನೂ ಕೂಡ ಒಂದಷ್ಟು ಖಚಿತ ಮಾಹಿತಿಗಳು ಬರೋದು ಬಾಕಿ ಇದೆ. ನಂಬಲರ್ಹ ಮೂಲಗಳು ಅದರ ಬಗ್ಗೆ ಇನ್ನೂ ಯಾವ ಮಾಹಿತಿಯನ್ನು ಹೊರ ಹಾಕಿಲ್ಲ. ಅವರು ಬಹುಶಃ ಖಚಿತಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಅದು ಖಚಿತವಾದ ನಂತರ ಅಲ್ಲಿ ಬಿಸ್ಮಿಲ್ಲಾ ಆದವನ ಕಥೆಯನ್ನು ಕೂಡ ನಿಮಗೆ ಹೇಳ್ತೀನಿ. ಇನ್ನು ನಮ್ಮ ಜಮ್ಮು ಕಾಶ್ಮೀರದ ಉಧಂಪುರ್ ಸಮೀಪ ಎಲಿಟಿಗೆ ಸೇರಿದ್ದ ಹಂದಿಯೊಂದರ ಬೇಟೆಯಾಗಿದೆ. ಎಲ್ಲಿ ನಮ್ಮ ಪ್ಯಾರಾ-ಎಸ್ಎಫ್ ರೆಜಿಮೆಂಟಿನ ವೀರ ಯೋಧ ಜಂಟು ಆಲಿ ಶೇಖ್ ಬಲಿದಾನ ಆಗಿತ್ತು, ಅದೇ ಸ್ಥಳದ ಸಮೀಪ ಅದೇ ಪ್ಯಾರಾ-ಎಸ್ಎಫ್ ಯೋಧರು ಉಗ್ರನೊಬ್ಬನನ್ನ ಬೇಟೆಯಾಡಿ ಮುಗಿಸಿದ್ದಾರೆ.
ಗೆಳೆಯರೆ, ಈ ಸಂದರ್ಭದಲ್ಲಿ ನಿಮಗೆ ಹವಾಲ್ದಾರ್ ಜಂಟು ಅಲಿ ಶೇಖ್ ಬಗ್ಗೆ ಕೂಡ ಒಂದೆರಡು ಮಾತು ಹೇಳಬೇಕು. ಪಶ್ಚಿಮ ಬಂಗಾಳದ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿದ್ದ ಈ ವೀರ ಯೋಧ ತನ್ನ ಹೈಸ್ಕೂಲ್ ಮುಗಿದ ಕೂಡಲೇ ಭಾರತೀಯ ಸೇನೆಯನ್ನ ಪ್ರವೇಶ ಮಾಡಿದ್ದ. ಪ್ಯಾರಾ-ಎಸ್ಎಫ್ ನ ಸ್ಪೆಷಲ್ ಕಮಾಂಡೋ ತರಬೇತಿಯನ್ನ ಪಡ್ಕೊಂಡಿದ್ದ. ಕಳೆದ ಏಪ್ರಿಲ್ ತಿಂಗಳಲ್ಲಿ ಉಧಂಪುರದ ಸಮೀಪ ಉಗ್ರರು ಅಡಗಿ ಕೂತಿರೋ ಮಾಹಿತಿ ಬಂತು. ಅವರನ್ನ ಎಲಿಮಿನೇಟ್ ಮಾಡೋದಕ್ಕೆ ಬಿರ್ಲಿಗಲ್ಲಿ ಅನ್ನೋ ಆಪರೇಷನ್ ಅನ್ನ ಕೈಗೆತ್ತಿಕೊಳ್ಳಾಯಿತು. ಆ ಪಡೆಯಲ್ಲಿ ಹವಾಲ್ದಾರ್ ಜಂಟು ಅಲಿ ಕೂಡ ಇದ್ದ. ಮುಂಚೂಣಿಯಲ್ಲಿ ನಿಂತು ಉಗ್ರರ ಜೊತೆ ಕಾದಾಡ್ತಾ ಹೋದ ಜಂಟು ತನ್ನ ಸಹವರ್ತಿಗಳ ಪ್ರಾಣವನ್ನ ಕಾಪಾಡೋ ನಿಟ್ಟಲ್ಲಿ ತಾನು ಮುಂದೆ ನುಗ್ಗಿ ಉಗ್ರರ ಗುಂಡಿಗೆ ಬಲಿಯಾದ. ಆತನ ಈ ಬಲಿದಾನಕ್ಕೀಗ 6ನೇ ಪ್ಯಾರಾ-ಎಸ್ಎಫ್ ಪಡೆಯ ಜಂಟು ಅಲಿಯ ಸಹೋದರರು ಪ್ರತೀಕಾರವನ್ನ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಕೂಡ ಭಾರತಕ್ಕೆ ಬೇಕಾದ ಉಗ್ರರನ್ನ ಹುಡುಕಿ ಹೊಡೆಯುವ ಕೆಲಸ ಪ್ರಗತಿಯಲ್ಲಿದೆ. ಅದು ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳು ಕೂಡ ಕಾಣ್ತಾ ಇವೆ. ಇದು ಗೆಳೆಯರೆ ಪಾಕಿಸ್ತಾನದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.